ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ಎನ್ಎಸ್ಎಸ್ ಕ್ಯಾಂಪ್. ಹೊಸ ವರ್ಷಾಚರಣೆ ಸಜ್ಜಾದ ಬಿಸ್ಲೂರು, ಕಲಬುರಗಿ. ಜನವರಿ 2ರಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹುಟ್ಟುಹಬ್ಬ ಆಚರಣೆ. ಬಸವರಾಜ್ ಸುದ್ದಿಗೋಷ್ಠಿ. ಆಂದೋಲ ಶ್ರೀ ಹಾಗೂ ಚಂದು ಪಾಟೀಲ್ ಅವರಿಗೆ ಭದ್ರತೆ ನೀಡುವಂತೆ ವೀರಶೈವ ಸಮುದಾಯದ ಮುಖಂಡರು ಒತ್ತಾಯ. ಜನವರಿ 2ರಂದು ಮಾಪಣ್ಣ ಹದನೂರ್ ಶ್ರದ್ಧಾಂಜಲಿ ಸಭೆ ಆಯೋಜನೆ. ಚಂದ್ರಕಾಂತ್ ಸುದ್ದಿಗೋಷ್ಠಿ. ಸಚಿನ್ ಆತ್ಮಹತ್ಯೆಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಂಬಂಧವೇ ಇಲ್ಲ, ತಿಪ್ಪಣ್ಣ ಒಡೆಯರ್ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ಯುವಜನರ ದೃಷ್ಟಿಗ್ರಾಮ ಭಾರತದಲ್ಲಿ ಸರ್ವೋದಯದ ಸೃಷ್ಟಿ ಎಂಬ ಎನ್ಎಸ್ಎಸ್ ಸಂಕಲ್ಪದಡಿ ರಾಷ್ಟ್ರೀಯ ಸೇವಾ ಯೋಜನೆಗಳ ವಿಶೇಷ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಎಂಪಿಎಚ್ಎಸ್ ಕಾಲೇಜಿನ ಸಾವಿತ್ರಿಬಾಯಿ ಪುಲೆ ವೇದಿಕೆಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಅಶೋಕ್ ಶಾಸ್ತ್ರಿ ಅವರು ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ರಾಜೇಂದ್ರ ದೊಡ್ಡಮನಿ ಅವರು, ಎನ್ಎಸ್ಎಸ್ ಅಂದ್ರೆ ಎಲ್ಲರೂ ಪ್ರೀತಿಯಿಂದ ಮಾಡುವಂತ ಒಂದು ಯೋಜನೆಯ ಕಾರ್ಯಕ್ರಮ. ಇದೊಂದು ಸಮುದಾಯವನ್ನ ಪ್ರತಿನಿಧಿಸುವುದರ ಜೊತೆಗೆ ಶಿಸ್ತನ್ನ ಬಳಿಕ ಮಾತನಾಡಿದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ ಅವರು ಮಾತನಾಡಿ, 7 ದಿನಗಳ ಕಾಲ ನಡೆಯುವ ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಶಿಬಿರಗಳಲ್ಲಿ ಪಾಲ್ಗೊಂಡು ತಮ್ಮ ವ್ಯಕ್ತಿತ್ವ ವಿಕಾಸನ ಮಾಡಿಕೊಳ್ಳಲು ಇದೊಂದು ಸದಾ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರು ಕಾರಣಭೂತ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಶ್ರೀ ಶಂಸುದ್ದೀನ್ ಪಟೇಲ್ ಸರ್ ಅವರು, ಈಗಾಗಲೇ ಅವ್ರ ಬಗ್ಗೆ ಅಶೋಕ್ ಸರ್ ಅವರು ಹೇಳಿದರು. ನಾನು ಪ್ರಾಸ್ತಾವಿಕ ನುಡಿ ಮಾತಾಡಬೇಕಾದ್ರೆ ಇಂದು ಖಾಸಗಿ ಬದುಕಿನೊಂದಿಗೆ ನಾವು ರಾಷ್ಟ್ರೀಯ ಸೇವೆ ಯೋಜನೆಯು ಅತ್ಯಂತ ಅವಶ್ಯಕತೆವಾಗಿದೆ. ಎನ್ಎಸ್ಎಸ್ಸು ಒಂದು ಕೋರ್ಸ್ ಅಲ್ಲ, ಇದು ಒಂದು ಪ್ರೀತಿ. ಎನ್ಎಸ್ಎಸ್ ಅಂದರೆ ಪ್ರೀತಿ, ಎಲ್ಲರೂ ಪ್ರೀತಿಯಿಂದ ಮಾಡತಕ್ಕಂಥ ಒಂದು ಯೋಜನೆ ಕಾರ್ಯಕ್ರಮ. ಇದು ಒಂದು ಸಮುದಾಯವನ್ನು ಪರಿಸುವುದರ ಜೊತೆಗೆ ಜೀವನದಲ್ಲಿ ಶಿಸ್ತನ್ನು ಹೇಳಿಕೊಡುತ್ತದೆ. ಯಾವುದೋ ಎನ್ಎಸ್ಎಸ್ ಗಾಂಧೀಜಿಯವರ ಕನಸು ಕಂಡಿರ್ತಕ್ಕಂಥ ಒಂದು ಕೂಸು. ಆ ಕೂಸು ನಮ್ಮ ಕೈಯಲ್ಲಿ ಬಿಟ್ಟೋಗಿದ್ದಾರೆ. ಅದನ್ನು ಕಷ್ಟಪುಷ್ಟವಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ ಅಂದರೆ ಯುವಶಕ್ತಿಗಿದೆ. ಇವತ್ತು ಯುವಶಕ್ತಿ ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಇದೆ. ವಿಶ್ವದಲ್ಲಿಯೇ ಭಾರತ ದೇಶವು ಅತ್ಯಂತ ಹೆಚ್ಚಿನ ಯುವಶಕ್ತಿ ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ ಯಾವುದಂದರೆ ಅದು ಭಾರತ. ಇವತ್ತು ಯುವಶಕ್ತಿ ಎತ್ತರ ಕಡೆ ಸಾಗಿದೆ ಅನ್ನೋದು ಇಲ್ಲಿ ಮುಂದೆ ಹೇಳ್ತಾರೆ. ಗಾಂಧೀಜಿಯವರ ರಾಜಕೀಯ ಜೀವನವನ್ನು ಪ್ರಾರಂಭವಾದದ್ದು ದಕ್ಷಿಣ ಆಫ್ರಿಕಾದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ. ಗಾಂಧೀಜಿಯವರು ಈ ಶತಮಾನವನ್ನು ಕಂಡಿರ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಪುರುಷರು. ಗಾಂಧೀಜಿಯವರು ಕೇವಲ ವ್ಯಕ್ತಿಯಾಗಿರದೆ ಅವರೊಬ್ಬ ದೊಡ್ಡ ಶಕ್ತಿಯಾಗಿದ್ದರು. ಹಾಗಾಗಿ ಗಾಂಧೀಜಿಯವರ ಸವಿನೆನಪಿಗಾಗಿ ನಾವು ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು 7 ದಿವಸದವರೆಗೆ ನಾವು ಹಮ್ಮಿಕೊಂಡಿದ್ದೇನೆ. ಒಂದು 2 ಮಾತನಾಡಿ ನಾನು
ಮುಕ್ತಾಯನ ಮಾಡ್ತೇನೆ. ಈ ಕಾಲೇಜಿನಲ್ಲಿ ನಾವು NSS ಘಟಕದ ವತಿಯಿಂದ ಭಾಳಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದೇವೆ, ಎಲ್ಲರಿಗೂ ಗೊತ್ತಿದೆ. ಅದು ಹೊರಗಡೆ ಒಂದು ಸುಮಾರು 60 ಜಾಗವನ್ನು ಪರಿಚಯಿಸುವುದರ ಮೂಲಕ, ಮತ್ತು ಜೊತೆಗೆ ಈ ಕಾಲೇಜಿನಲ್ಲಿ 20 ಕಟ್ಟೆಗಳನ್ನು ಕಟ್ಟಿಸಿದ್ದೇವೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಅಂದರೆ 150 ಮರಗಳನ್ನು ನೆಟ್ಟು ಇವತ್ತು ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಮಾನ್ಯ ಪ್ರಾಚಾರ್ಯರು ಮತ್ತು ಎಲ್ಲ ಹಿರಿಯ ಸೋದರರ ಜೊತೆಗೂಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಅದನ್ನು ಬೆಳೆಸ್ತಿದ್ದೇವೆ. ಭಾಳ ಜನಕ್ಕೆ ಗೊತ್ತಿಲ್ಲ, 2 ಗಿಡ ಹಚ್ಚಿಬಿಟ್ಟು ಫೋಟೋ ತೆಗೆದು ಪೇಪರ್ದಾಗ ಹಾಕಿ ಇವತ್ತು ಪ್ರಶಸ್ತಿ ತಗೋದು ನೋಡ್ತೀವಿ ನಾವು. ಸಾಲು ಮರದ ತಿಮ್ಮಕ್ಕ 248 ಗಿಡಗಳು ನೆಟ್ಟು ಇವತ್ತು ವಿಶ್ವ ದಾಖಲೆ ಆಗಿದೆ. ಅವ್ರ ಹತ್ತಿರನೇ ಇದ್ದೀವಿ ನಾವು. 150 ಮರಗಳು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ನೆಟ್ಟಿದ್ದಾರೆ. ಇವತ್ತಿಗೆ ನೋಡಿ, ಇವತ್ತು ಏನಂದ್ರೆ ನೀರು ಹಾಕಲ್ಕಂದ್ರೆ ವೇರೀಶ್ ಪಟೇಲ್ ಸರ್ ಅಂತವು ಯಾವ ಗಿಡಗಳು ಹಂಗೆ ಅವ್ರು ಎಂಟ್ರಿ ಆಗ್ಲಕೈತ್ರ ಗಿಡ ಹಿಂಗೆ ಗಾಳಿ ಬೀಸ್ತಲ್ಲ. ಇನ್ನೂ ಒಂದು ವರ್ಷ ಆದ್ರೆ ಅವು ಭಾಳ ದೊಡ್ಡವಾಗ್ತವೆ. ಅದು ನಮ್ಮ ಕೀರ್ತಿ, ಅದು ಯಾವ ಕೀರ್ತಿ ಹೋಗ್ಬೇಕಂದ್ರೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಿಗೂ ಮತ್ತು NSS ಘಟಕಕ್ಕೂ ಎಲ್ಲ ಸಿಬ್ಬಂದಿ ಒಂದು ಸಣ್ಣ ರಿಕ್ವೆಸ್ಟ್, ಒಂದು 2 ಸೆಕೆಂಡ್ ಸರ್, ಒಂದು ಸಣ್ಣ ನೀನು ಕುಂತಿದ್ದೆ ಒಂದು ಕವನ ಬರ್ದೀನಿ ಸರ್ ಮೇಲೆ ನೋಡಿ. ಒಂದು ಶಿಬಿರದಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ 7 ದಿನಗಳ ಕಾಲ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಪಡೆದು ನಿಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಧ್ಯೇಯ ಏನು ಅಂತಂದರೆ ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಸನ ಮತ್ತು ಸೇವೆ ಅನ್ನುವಂಥ. ವ್ಯಕ್ತಿತ್ವ ವಿಕಸನ, ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯಲ್ಲಿ ವಿಕಸನ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತದೆ. ಆ ವ್ಯಕ್ತಿತ್ವ ವಿಕಸನ ಮಾಡ್ತಕ್ಕಂಥದ್ದು ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲ ಆಶಯ ಆಗಿದೆ. ಅದರ ಜೊತೆಗೆ ಸೇವೆ ಅಂತಂದರೆ ಅದು ಎಂಥ ಸೇವೆ ಆಗಿರಬೇಕು ಅಂತಂದರೆ, ಆ ಸೇವೆ ಚರಿತ್ರೆಯ ಪುಟದಲ್ಲಿ ಗುರುತಾಗಿರಬೇಕು ಅಂತ. ಯಾವ ರೀತಿ ಸಾಲುಮರದ ತಿಮ್ಮಕ್ಕ ಆಗಿರ್ಬೋದು, ಮತ್ತು ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಈ ನಾಡಿಗೆ ತಂದುಕೊಟ್ಟು ಅವರು ಚರಿತ್ರೆಯಲ್ಲಿ ಸ್ಮರಣೀಯರಾಗಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಚರಿತ್ರೆಯ ಪುಟಗಳಲ್ಲಿ ಸೇರುವಂಥ ವಿದ್ಯಾರ್ಥಿಗಳು ತಾವಾಗಬೇಕೆನ್ನುವಂಥ ಆಶಯ ನಮ್ಮದಾಗಿದೆ. ಅದಕ್ಕೆ ಒಂದು ಕಡೆಗೆ ಕವಿ ಹೇಳ್ತಾರೆ, ಜನಮೆಚ್ಚಿ ನಡೆದರೇನುಂಟು ಜಗದ ಮನಮೆಚ್ಚಿ ನಡೆಯಬೇಕು ಅಂತ. ನಾವು ಜಗತ್ತನ್ನು ಬೆಳಗುವಂಥ ವ್ಯಕ್ತಿಗಳಾಗಬೇಕು. ನಮ್ಮ ಕುಟುಂಬವನ್ನು ಬೆಳಗ್ತೀವಿ, ನಮ್ಮ ಸಮಾಜವನ್ನು ಬೆಳಗ್ತೀವಿ. ಅದನ್ನು ಮೀರಿ ವಿಶ್ವಮಾನವರಾಗಿ ಜಗತ್ತನ್ನು ಬೆಳಗ್ತಕ್ಕಂಥ ವಿದ್ಯಾರ್ಥಿಗಳಾದಾಗ ಮಾತ್ರ ಈ ಒಂದು ಕಾರ್ಯಕ್ರಮ, ಈ ಒಂದು ಶಿಬಿರ ಸಾರ್ಥಕ ಎನಿಸಿಕೊಳ್ತದೆ. ಬಹುಶಃ ಈಗಾಗಲೇ ವೇದಿಕೆ ಮೇಲಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಸಾಕಷ್ಟು ಸಹಾಯವನ್ನು ಈ ಕಾಲೇಜಿಗೆ ಮಾಡಿದ್ದಾರೆ. ಬಹುಶಃ ಈ ಕಾಲೇಜು ಸುಂದರವಾಗಲಿಕ್ಕೆ, ಈ ಕಾಲೇಜಿನಲ್ಲಿ ಒಂದು ಜ್ಞಾನ ವೃಕ್ಷ ಬೆಳೀಲಿಕ್ಕೆ ಅವರು ನಿರಂತರವಾಗಿ ತಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಆದ್ದರಿಂದ ಇವತ್ತು ಅವರನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಆದಿಯಾಗಿ, ಉಪನ್ಯಾಸಕರ ಆದಿಯಾಗಿ, ಪ್ರಾಂಶುಪಾಲರ ಆದಿಯಾಗಿ ಇವತ್ತು ಅವರನ್ನು ಸ್ಮರಣೆ ಮಾಡ್ತಾ ಇದ್ದೇವೆ. ಇವತ್ತು ಅವರ ಸೋದರ ಆಗಿರ್ತಕ್ಕಂಥ ಶ್ರೀ ಅಲ್ಲಂಪುರ ಪಾಟೀಲ್ ಅವರು ಕೂಡ ಭಾಳ ಜನಪ್ರಿಯವಾಗಿರ್ತಕ್ಕಂಥ, ಜನರ ಮಧ್ಯದಲ್ಲಿ ಜನಸೇಯಿ ಆಗಿರ್ತಕ್ಕಂಥ ಶಾಸಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶಂಸುದ್ದೀನ್ ಪಟೇಲ್ ವಹಿಸಿಕೊಂಡಿದ್ರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ರವೀಂದ್ರ, ಶಿಬಿರ ನಿರ್ದೇಶಕರಾದ ಯಶವಂತಪುರ್ ಪವಾರ್, ಅಶೋಕ್ ತಳಕೇರಿ, ದೇವಿದಾಸ್, ಸಂಗೀತಾ ಕಪೂರ್, ಶಿವಕುಮಾರ್ ಕೆ, ಜ್ಯೋತಿ ಹೊಸ್ಮನಿ, ನಾಗಪ್ಪ, ಚಿದಂಬರ ಮೇತ್ರಿ, ಎಚ್ಎಸ್ ಬೇರ್ನಾಳ್, ಶಿವಕುಮಾರ್, ಸವಿತಾ, ಡಾಕ್ಟರ್ ಶಾಹೀನ್ ಕೌಸರ್, ದತ್ತಾತ್ರೇಯ, ಸತೀಶ್ ಕಟ್ಟಿಕೆ, ಭಾಗ್ಯಶ್ರೀ ಕುಲಕರ್ಣಿ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸುಭಾಷ್ ಚಂದ್ರ ನಿರೂಪಿಸಿದ್ರು. ನಾಗಪ್ಪ ಬಿಕೆ ವಂದಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. 2024ನೇ ವರ್ಷಕ್ಕೆ ವಿದಾಯ ಹೇಳಿ 2025ರ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವ ಸಂಭ್ರಮಾಚರಣೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಭರದ ಸಿದ್ಧತೆಗಳು ನಡೆದಿದೆ. ನಗರದ ಎಸ್ವಿಪಿ ವೃತ್ತ, ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಬೇಕರಿಗಳಲ್ಲಿ ಕೇಕ್ ತಯಾರಿಕೆ ಭರದಿಂದ ಸಾಗಿದ್ದು, ಡಿಫರೆಂಟ್ ಆಕಾರ, ಡಿಸೈನ್ ಉಳ್ಳ ಕೇಕ್ಗಳನ್ನು ಮಾರಾಟಕ್ಕೆ ಇಡಲಾಗಿದೆ.
ಇನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹೊಸ ವರ್ಷದ ಸಂಭ್ರಮಾಚರಣೆಯು ಯಾವುದೇ ಅವಘಡಕ್ಕೆ ಕಾರಣವಾಗದಂತೆ ಕಟ್ಟೆಚ್ಚರ ವಹಿಸಿದೆ. ವರ್ಷಾಚರಣೆಯ ಸಂಭ್ರಮವು ಅನಾಹುತಕ್ಕೆ ಕಾರಣವಾಗದಂತೆ ಕೆಲ ನಿರ್ಬಂಧಗಳನ್ನು ಸಹ ವಿಧಿಸಿದೆ. ಮತ್ತೊಂದೆಡೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಜನ ಸಜ್ಜಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಮಾಲಕಂಡಿ ಮಾತಾಡ್ತಿರೋದು ಭಾಗ್ಯಶ್ರೀ ಬೆಂಗಳೂರು ಬೇಕರಿ ಮತ್ತು ಕೇಕ್ ಬಾಸ್ ಮಾಲೀಕರು. ಕಲಬುರಗಿ ನಗರದಲ್ಲಿ ಹೊಸ ವರ್ಷ ನಾಳೆ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಎಲ್ಲ ಜನರು ಕೂಡ ಮತ್ತು ಗ್ರಾಹಕರು ತೊಡಗಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾಗ್ಯಶ್ರೀ ಬೇಕರಿ ವತಿಯಿಂದ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2ನೇ ವರ್ಷ ಸತತವಾಗಿ ಕೇಕ್ ಉತ್ಸವ ಅಂತೇಳಿ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಏನು ವಿಶೇಷತೆ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ, ಭಾಳ ವಿವಿಧ ಬಗೆಯ ಕೇಕ್ಗಳನ್ನು ಇವತ್ತಿನ ದಿವಸ ಮಾಡಿದ್ದೀವಿ ವಿವಿಧ ವಿನ್ಯಾಸಗಳಲ್ಲಿ. ಅದು 6 ವರ್ಷದ ಮಕ್ಕಳಿಂದ 60 ವರ್ಷದ ವಯಸ್ಸಿನವರೆಗೂ ಕೂಡ ಇಷ್ಟ ಆಗುವಂಥ ಕೇಕ್ಗಳು ನಮ್ಮಲ್ಲಿ ಲಭ್ಯ ಆಗ್ತವೆ. ಸೊ ಅದೇ ರೀತಿಯಾಗಿ ಶುಗರ್ಲೆಸ್ ಕೇಕ್ ಮತ್ತು ಎಗ್ಲೆಸ್ ಕೇಕ್ ಇಲ್ಲಿ ಭಾಳ ಪ್ರಸಿದ್ಧಿ ಇರುವಂಥ ನಮ್ಮ ಕೇಕ್ ಬಾಸ್ನಲ್ಲಿ ಸಿಗುವಂಥ ಕೇಕ್ಗಳು, ಜೊತೆಗೆ ಕಾರ್ಟೂನ್ ಇರುವಂಥದ್ದು ಮತ್ತು ಕೇಕ್ಗಳನ್ನು ಮಾಡಿದ್ದೀವಿ. ಜೊತೆಗೆ ಇತ್ತೀಚೆಗಷ್ಟೇ ನಮ್ಮ ದೇಶದ ಮಹಾನ್ ಚೇತನಗಳು ಅಗಲಿದರು, ಅವರ ಒಂದು ನೆನಪಿನಲ್ಲಿಯೂ ಕೂಡ ಇವತ್ತಿನ ದಿವಸ ಭಾಳಷ್ಟು ಕೇಕ್ಗಳನ್ನು ಮಾಡಿದ್ವಿ. ತಾವು ನೋಡ್ಬೋದು, ರತನ್ ಟಾಟಾ ಅವರಾಗಿರ್ಬೋದು, SM ಕೃಷ್ಣ ಅವರಾಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಜಾಕಿರ್ ಹುಸೇನ್ ಸರ್ ಅವ್ರದ್ದಾಗಿರ್ಬೋದು, ಮತ್ತು ಅಪರ್ಣ ಅವರು, ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಇರುವಂಥ ಫೋಟೋ ಹಾಕಿ ಕೆಸಿನ್ ಕೂಡ ಇದನ್ನು ಕೇಕ್ಗಳನ್ನು ಸಿದ್ಧಪಡಿಸಿದ್ದೀವಿ. ಮತ್ತು ಜೊತೆಗೆ ಕಲಬುರಗಿಯ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳೇನದಾವೆ ಕಲಬುರಗಿ ನಗರದಲ್ಲಿ, ನಮ್ಮ ಖಾಜಾ ಬಂದೇ ನವಾಜ್ ಆಗಿರ್ಬೋದು, ಶ್ರೀ ಶರಣಬಸವೇಶ್ವರ ದೇವಸ್ಥಾನ, ಮತ್ತು ಅದೇ ರೀತಿಯಾಗಿ ಕೋಟೆ ಆಗಿರ್ಬೋದು ಮತ್ತು ವಿಧಾನಸೌಧ ಆಗಿರ್ಬೋದು, ನೋಡುವಂಥ ಪ್ರದೇಶಗಳು ಯಾವ್ಯಾವ ಕಲಬುರಗಿಯಲ್ಲಿ ಅವೆಲ್ಲವೂ ಕೂಡ ಕೇಕ್ಗಳಲ್ಲಿ ಬಿಡಿಸುವಂಥ ಒಂದು ಕಲಾಕೃತಿಯನ್ನು ಇವತ್ತಿನ ದಿವಸ ನಾವು ನಮ್ಮ ಕೇಕ್ ಬಾಸ್ ವತಿಯಿಂದ ಮಾಡಿವಿ ಅಂತ ಹೇಳಿಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. 40 ವರ್ಷಗಳಿಂದ ಕೂಡ ಈ ಒಂದು ವ್ಯಾಪಾರದಲ್ಲಿ ತೊಡಗಿಕೊಂಡು ಗ್ರಾಹಕರ ಒಂದು ವಿಶ್ವಾಸ ತೆಗೆದುಕೊಂಡು ಭಾಳ ಒಳ್ಳೆ ರೀತಿಯಲ್ಲಿ ಶುಚಿತ್ವ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ಕೇಕ್ಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಸಾವಿರಾರು ಒಂದು ಜನರಿಗೆ ಉದ್ಯೋಗ ಕೊಡುವ ಮೂಲಕ ನಮ್ಮ ಭಾಗ್ಯಶ್ರೀ ಬೇಕರಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಅದೇ ರೀತಿಯಾಗಿ ಬರುವಂಥ ದಿನಗಳಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಾವು ನಮ್ಮ ಬೇಕರಿ ವತಿಯಿಂದ ಭಾಗ್ಯಶ್ರೀ ಬೇಕರಿ ವತಿಯಿಂದ ಹಮ್ಮಿಕೊಳ್ಳಬೇಕಂತೇಳಿ ನಾವು ವಿಚಾರವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇದನ್ನು ಇವತ್ತಿನ ದಿವಸ ಅನುಷ್ಠಾನಕ್ಕೆ ತಂದಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ಸಾರ್ವಜನಿಕರು ಮತ್ತು ಗ್ರಾಹಕರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಇವತ್ತಿನ ದಿವಸ ಸಕಾರಾತ್ಮಕವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ. ಭಾಳಷ್ಟು ಜನ ಬಂದುಬಿಟ್ಟು ಇಲ್ಲಿ ಸೆಲ್ಫಿಗೋಸ್ಕರ ಮುಗಿಬೀಳ್ತಿರೋದು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಸೊ ಇಂಥ ಒಂದು ಆಯೋಜನೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಕಲಬುರಗಿ ಪೊಲೀಸ್ ಇಲಾಖೆಗೆ ಆಗಿರಲಿ ಮತ್ತು ಆಹಾರ ಇಲಾಖೆ ಆಗಿರಲಿ ಮತ್ತು ಅದೇ ರೀತಿಯಾಗಿ ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ಒಂದು ಅಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಖ್ಯವಾಗಿ ನಮ್ಮ ಕಲಬುರಗಿ ಹೋಟೆಲ್ ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಮಗೇನು ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭವನ್ನು ತರಲಿ. ಎಲ್ಲರಿಗೂ ಕೂಡ ಕೇಕ್ ಕಟ್ ಮಾಡುವ ಮೂಲಕ ಮತ್ತು ತಿನ್ನುವ ಮೂಲಕ ನಾವೆಲ್ಲರೂ ಕೂಡ ಒಂದು ವಿಶೇಷ ರೀತಿಯಲ್ಲಿ ಈ ಒಂದು ಹೊಸ ವರ್ಷವನ್ನು ಆಚರಣೆ ಬರಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ, ಶುಭವಾಗಲಿ. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಹುಟ್ಟುಹಬ್ಬವನ್ನು ಜನವರಿ 2ರಂದು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಪಕ್ಷದ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಬೀರ್ಬಟ್ಟಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬವನ್ನ ಜನವರಿ 2ರಂದು ನಗರದ ಜೆಡಿಎಸ್ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದು, ಹುಟ್ಟುಹಬ್ಬದ ದಿನದಂದು ನಮ್ಮ ಕಚೇರಿಯಲ್ಲಿ ಬೋರ್ವೆಲ್ ಉದ್ಘಾಟನೆ ಹಾಗೂ 43 ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾರಂಭಕ್ಕೆ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ವರ್ಷದ ನಿಮಿತ್ತವಾಗಿ ಬಾಲರಾಜ್ ಗುತ್ತೇದಾರ್ ಅವರು ಹೊಸ ಬಾಡಿಯನ್ನು ನಿರ್ಮಿಸಿದ್ದಾರೆ. 15 ದಿವಸಗಳ ಹಿಂದೆ 7-8 ಜನರಿಗೆ ಹೊಸ ಬಾಡಿಯನ್ನು ನಿರ್ಮಿಸಿ ಅದರಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಅದೇ ರೀತಿ ಕೆಲವೊಬ್ಬರನ್ನು ಕಾರ್ಯಾಧ್ಯಕ್ಷರನ್ನಾಗಿ, ಕೆಲವೊಬ್ಬರು ಹಿರಿಯ ಉಪಾಧ್ಯಕ್ಷರಾಗಿ, ಕೆಲವೊಬ್ಬರು ಯುವ ಅಧ್ಯಕ್ಷರಾಗಿ ಪ್ರವೀಣ್ ಜಾಧವ್ ಅವರನ್ನು ಹಾಗೂ ಲೇಬರ್ ವಿಂಗ್ ಅಧ್ಯಕ್ಷರಾಗಿ ರಾಜಾ ಪಟೇಲ್ರನ್ನು ಇತ್ಯಾದಿ ಒಂದು 6-7 ಜನರನ್ನು ನೇಮಕ ಮಾಡಿದ್ದಾರೆ. ಈ ನೇಮಕ ಮಾಡಿ ನಿಮಿತ್ತವಾಗಿ ಹೊಸದಾಗಿ ಈ ಪಕ್ಷದ ಚಟುವಟಿಕೆಯನ್ನು ಚುರುಕುಗೊಳಿಸುವ ಉದ್ದೇಶದಿಂದ
ಹೊಸ ವರ್ಷದಿಂದ ಪಕ್ಷದ ಜಿಲ್ಲಾ ಜಾತ್ಯತೀತ ಜನತಾವನ್ನು ಆ್ಯಕ್ಟಿವ್ ಆಗಿ ಮಾಡುವ ಸಲುವಾಗಿ ತಮ್ಮ ಎದುರಿಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಹೊಸ ವರ್ಷದ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ಹುಟ್ಟುಹಬ್ಬವು ಕೂಡ 2ನೇ ತಾರೀಕಿಗೆ ಬಂದಿರ್ತದೆ. 2ನೇ ತಾರೀಕಿಗೆ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲಾಧ್ಯಕ್ಷರಾಗಿರೋದರಿಂದ ಅವರ ಹುಟ್ಟುಹಬ್ಬವು ಕೂಡ ಅವತ್ತೇ 2ನೇ ತಾರೀಕಿಗೆ ಬಂದಿರೋದರಿಂದ ಸಸಿ ನೆಡುವ ಮುಖಾಂತರ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಹೊಸ ವರ್ಷದ ಆಚರಣೆಯ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಜೊತೆಗೆ ಪಕ್ಷದ ಚಟುವಟಿಕೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಪತ್ರಕರ್ತ ಮಿತ್ರರಲ್ಲಿ ತಾವನ್ನು ಮನವಿ ಮಾಡ್ಕೋತಾ ಇದ್ದೀನಿ, ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ನಮ್ಮ ಪಕ್ಷ ಏರಿಳಿತಗಳನ್ನು ಕಂಡಿದೆ ಬಹಳಷ್ಟು. ಇವತ್ತು 2004ರಲ್ಲಿ 13 ಮತಕ್ಷೇತ್ರದಲ್ಲಿ 7 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷ, ತದನಂತರ ಅರುಣಾ ಸಿ ಪಾಟೀಲ್ರವ್ರು ಬಂದರು, ಸುಭಾಷ್ ಗುತ್ತೇದಾರ್ ಅವರಾದರು. ಈ ರೀತಿ ಸ್ವಲ್ಪ ನಮ್ಮ ಪಕ್ಷದ ಅಸ್ತಿತ್ವ ಕಡಿಮೆ ಆಗಿದೆ. ಆದ ಕಾರಣ ಇದರಲ್ಲಿ ನಮ್ಮ ರಾಜ್ಯ ಮಟ್ಟದವ್ರನ್ನೂ ಕೂಡ ಕಡೆಗಣಿಸಿನೇ ಆಗಿರ್ಬೋದು, ಅಥವಾ ನಮ್ಮ ಪಕ್ಷದ ಇದರಿಂದ ಭಾಳಷ್ಟು ಜನ ಬರೋದು ಹೋಗೋದು ಮಾಡ್ಯಾರ. ಭಾಳಷ್ಟು ಜನ ಅಲ್ಲಿ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ಅಥವಾ BJPಯಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ, ನಮ್ಮಲ್ಲಿ ಬರೋದು ಟಿಕೆಟ್ ತೊಗೊಂಬೋದು, ಸೋಲ್ಬೋದು ಅಥವಾ ಗೆದಿಬೋದು, ಮತ್ತು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೋದು. ಇದೊಂದು ನಮ್ಮದು ಏನಾಗ್ಯದ ಅಂದರೆ ಇದೊಂದು ಮಷಿನರಿ ಫ್ಯಾಕ್ಟ್ರಿ ಆದಂಗೆ ಆಗ್ಯದ ನಮ್ಮ ಪಕ್ಷದ ಕಚೇರಿ. ಇವತ್ತು ನಮ್ಮ ರಾಜ್ಯದ ಪಕ್ಷದಲ್ಲಿ ಭಾಳಷ್ಟು ಜನ ಹೊರಗಿನವ್ರು ಬರೋದು. ಉದಾಹರಣೆಗಾಗಿ ಗುಲ್ಬರ್ಗದಲ್ಲಿ ಹೇಳಬೇಕಾಗಿತ್ತಂದ್ರೆ ಅರುಣಾ ಸಿ ಪಾಟೀಲ್ರವರಿಗೆ ಇವತ್ತು ಟಿಕೆಟ್ ತಪ್ಪಿತು. ಚಂದ್ರಶೇಖರ್ ಪಾಟೀಲ್ ಅವ್ರ ನಿಧನ ನಂತರ ಅರುಣಾ ಸಿ ಪಾಟೀಲ್ರವರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ನಮ್ಮ ಜಾತ್ಯತೀತ ಜನತಾದಳದವ್ರು ಅವ್ರಿಗೆ ಕೈ ಹಿಡಿದು ಇವತ್ತು ಬೈ ಎಲೆಕ್ಷನ್ದಲ್ಲಿ ಚುನಾವಣೆ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಟ್ಟೆವು. ಆದ ನಂತರ ತದನಂತರ ಅಪ್ಪಗೌಡರು ನಮ್ಮ ಪಕ್ಷ ಬಿಟ್ಟು ಬೇರೆ ಮತ್ತೆ BJPಗೆ ಹೋಗಿ ನಿಂತರು. ನಮೋಶಿಯವರು ಬಂದರು, ಸುಶೀಲ್ ನಮೋಶಿಯವರು ಬಂದರು, ನಮ್ಮ ಪಕ್ಷದಲ್ಲಿ ನಿಂತರು, ಸೋತರು, ಅವ್ರನ್ನೂ ಬಿಟ್ಟು ಹೋದರು. ಮಾಜಿ ಸಚಿವರಾದ ರೇವು ನಾಯ್ಕರು ಬಂದರು, ಗ್ರಾಮಾಂತರ ಮತಕ್ಷೇತ್ರಕ್ಕೆ ಅವ್ರು ನಿಂತರು, ಸೋತರು, ಅವ್ರ ಪಕ್ಷ ಬಿಟ್ಟು ಹೋದರು. ಈ ರೀತಿ ಹಲವಾರು ನಂಬಲ್ಲಿ ಎಲ್ಲ ಭಾಳಷ್ಟು ಇದು ಆಗ್ಯಾವ. ನಂಬಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಬಹಳಷ್ಟು ಗೌರವಪೂರ್ವಕವಾಗಿ ಇವತ್ತು ನಮ್ಮ ಶ್ಯಾಮರಾವ್ ಸುರನ್ ಇರ್ಬೋದು, ಬಸವರಾಜ್ ತಡ್ಕಲ್ ಇರ್ಬೋದು, ಸುಮಾರು 50 ವರ್ಷಗಳಿಂದ ನಮ್ಮ ಪಕ್ಷದ ಮಲ್ಲೇಶಪ್ಪ ಇವರು ಹಿಡ್ಕೊಂಡು ಇವತ್ತು ಈ ಪಕ್ಷದ ಚಟುವಟಿಕೆಯಲ್ಲಿದ್ದು ಎಷ್ಟೇ ಎಂಥ ನೋವು ನಲಿವುಗಳಾದ್ರೂ ಪಕ್ಷ ಎಷ್ಟೇ ಹಿಂದೆ ಬಿದ್ದರೂ ಅವ್ರ ಪಕ್ಷ ಎಂದೂ ಬಿಟ್ಟು ಹೋಗಿಲ್ಲ, ಪಕ್ಷದಲ್ಲಿ ಉಳ್ದಾರ. ಅವ್ರ ಜೊತೆಗೆ ನಾವು ಕೂಡ 35 ವರ್ಷ ಆಯಿತು. ನಾನು ಕೂಡ 2 ಸಾರಿ ನಾವು MLC ಟಿಕೆಟ್ ಬೇಡ್ದೆ, ತಮ್ಮೆಲ್ಲರಿಗೂ ಗೊತ್ತದ. 2 ಸಾರಿ ಟಿಕೆಟ್ ಕಟ್ಟಾದ್ರೂ ಕೂಡ ನಾವು ಇದೇ ಪಕ್ಷದಾಗಿದ್ದೆವು. ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿರಂದೆವು. ಆ ಸಂದರ್ಭದಲ್ಲಿ ಬೇರೆಯವ್ರಿಗೆ ಮಾಡಿದ್ರು. ಆದ್ರೂ ಕೂಡ ನಾವು ಕಷ್ಟ ಕಾರ್ಪಣ್ಯಗಳನ್ನು ತಿಳ್ಕೊಂಡು ನಾವು ಈ ಪಕ್ಷ ತಗೊಳ್ದೇವು. ನಮಗೆ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಪತ್ರಕರ್ತ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಇವತ್ತು ಒಂದು ಪಕ್ಷ ಬೆಳಿಬೇಕಾದ್ರು, ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಪತ್ರಕರ್ತರ ಮಹತ್ವ ಭಾಳ ಅದ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಶ್ಯಾಮರಾವ್ ಸೂರನ್, ಮಲ್ಲಿಕಾರ್ಜುನ್ ಸಂಗಾಣಿ, ರಾಮಚಂದ್ರ ಅಟ್ಟೂರ್, ರಾಜ್ ದಾಟಿಲ್, ಮಹಂತಪ್ಪ ಮದರಿ, ನಾಗೇಶ್ ಹೆಬ್ಬಾಳ್, ಬಸವರಾಜ್ ಸಿದ್ದರಾಮಗೋಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಆಂದೋಲ ಶ್ರೀ ಹಾಗೂ ಚಂದು ಪಾಟೀಲ್ ಅವರಿಗೆ ಭದ್ರತೆ ನೀಡುವಂತೆ ವೀರಶೈವ ಸಮುದಾಯದ ಮುಖಂಡರು ಒತ್ತಾಯ. ಜನವರಿ 2ರಂದು ಮಾಪಣ್ಣ 14 ಶ್ರದ್ಧಾಂಜಲಿ ಸಭೆ ಆಯೋಜನೆ. ಚಂದ್ರಕಾಂತ್ ಸುದ್ದಿಗೋಷ್ಠಿ. ಸಚಿನ್ ಆತ್ಮಹತ್ಯೆಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಂಬಂಧವೇ ಇಲ್ಲ, ತಿಪ್ಪಣ್ಣ ಒಡೆಯರ್ ಹೇಳಿಕೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ವೀರಶೈವ ಲಿಂಗಾಯತ ಸಮಾಜದ ಮಠಾಧೀಶರಾದ ಆಂದೋಲ ಶ್ರೀಗಳಿಗೆ ಹಾಗೂ ಸಮುದಾಯದ ಮುಖಂಡರಾದ ಚಂದು ಪಾಟೀಲ್ ಅವರಿಗೆ ಸೂಕ್ತ ಪೊಲೀಸ್ ಭದ್ರತೆ ನೀಡಬೇಕೆಂದು ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗುತ್ತಿಗೆದಾರರಾದ ಸಚಿನ್ ಪಂಚಾಳ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವುದು. ಅದೇ ರೀತಿ ಅವರ ಡೆತ್ ನೋಟ್ನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಾದ ಹಾಗೂ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾದಾಗ ಪ್ರಥಮ ಧ್ವನಿಯಾಗಿ ನಿಲ್ಲುವ ಆಂದೋಲ ಶ್ರೀಗಳಿಗೆ ಹಾಗೂ ಕಲಬುರಗಿ ಉತ್ತರ ಮತಕ್ಷೇತ್ರದ ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಹಾಗೂ ಸಮುದಾಯದ ಯುವ ಮುಖಂಡರಾದ ಚಂದು ಪಾಟೀಲ್ ಅವರ ಹತ್ಯೆಗೆ ಸಂಚು ರೂಪಿಸಿರುತ್ತಾರೆ ಎಂದು ಮೃತ ದುರ್ದೈವಿ ಸಾವಿನ ಮುಂಚೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುತ್ತಾನೆ. ಆದ್ದರಿಂದ ಅವರಿಗೆ ಸರ್ಕಾರ ಪೊಲೀಸ್ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಗೊತ್ತಿರುವಂತೆ ಮೊನ್ನೆ ಬೀದರ್ನಲ್ಲಿ ನಡೆತಕ್ಕಂಥ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಏನಾಗಿದೆ, ಆ ಒಂದು ಆತ್ಮಹತ್ಯೆಯ ಒಂದು ಡೆತ್ ನೋಟ್ನಲ್ಲಿ ಏನು ಬರೆದಿರ್ತಕ್ಕಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ವಿ. ಅದರಲ್ಲಿ ಅಂತಂದರೆ ಆ ಮೃತ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಡೆತ್ ನೋಟ್ನಲ್ಲಿ ನಮ್ಮ ಕಲಬುರಗಿ ನಗರದ 4 ಜನರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತಕ್ಕಂಥ ಒಂದು ವಿಚಾರವನ್ನು ಆ ಒಂದು ಲೆಟರ್ನಲ್ಲಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ನಾವು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಠಾಧೀಶರಾದಂಥ ಶ್ರೀ ಆಂದೋಲ ಗುರುಗಳ ಹೆಸರು ಕೂಡ ಅದರಲ್ಲಿರೋದ್ರಿಂದ ಮತ್ತು ನಮ್ಮ ಸಮುದಾಯದ ಯುವ ನಾಯಕರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರ ಹೆಸರು ಕೂಡ ಅದರಲ್ಲಿರೋದ್ರಿಂದ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಸರ್ಕಾರ ಒದಗಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಮತ್ತು ಕಲಬುರಗಿಯ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡೋಗೋಸ್ಕರ ಆಗಿ ಇನ್ನೊಂದು ಮನವಿ ಏನು ಮಾಡ್ತೀವಿ ಅಂತಂದರೆ, ಅದೇ ಒಂದು ಡೆತ್ ನೋಟ್ನಲ್ಲಿ ಇನ್ನೂ ಇರುವರ ಹೆಸರು ಕೂಡ ಅದರಲ್ಲಿದೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರ ಹೆಸರು ಕೂಡ ಇದೆ. ಮತ್ತು ಅದೇ ರೀತಿಯಾಗಿ ಚಿತ್ತಾಪುರ ತಾಲೂಕಿನ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಣಿಕಂಠ ರಾಠೋಡ್ ಅವರು ಕೂಡ ಹೆಸರಿದೆ. ಅವ್ರಿಗೂ ಕೂಡ ಸರ್ಕಾರ ಸೂಕ್ತ ಭದ್ರತೆ ಒದಗಿಸಿ ಇದರದ್ದು ಕೂಲಂಕುಷ ಒಂದು ತನಿಖೆಯನ್ನು ಮಾಡಿ ನಾವು ಆಗ್ರಹ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ವಿಚಾರವನ್ನು CBI ತನಿಖೆಗೆ ವಹಿಸಿ ಇದಕ್ಕೆ ಕೂಲಂಕುಷ ತನಿಖೆ ಮಾಡಿ ಆ ಮೃತ ವ್ಯಕ್ತಿ ಏನು ಸಚಿನ್ ಇದ್ದಾನೆ ಅವನಿಗೊಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಿರಬೇಕು ಮತ್ತು ಅವನ ಕುಟುಂಬಕ್ಕೆ ಪರಿಹಾರ 1 ಕೋಟಿ ರೂಪಾಯಿಯನ್ನು ಸರ್ಕಾರ ಘೋಷಿಸಬೇಕು. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ, ಯಾಕಂದರೆ 4 ಜನ ಹೆಣ್ಮಕ್ಳಿದ್ದಾರೆ, ಆತ ಒಬ್ಬನೇ ಆ ಮನೆಯ ಮುಖ್ಯ ಒಬ್ಬ ಅರ್ನಿಂಗ್ ಸೋರ್ಸಸ್ ಅಂತ ಆ ವ್ಯಕ್ತಿ ಇದ್ದ. ಹಾಗಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕಂತಕ್ಕಂಥದ್ದನ್ನು ವೀರಶೈವ ಲಿಂಗಾಯತ ಮಹಾವೇದಿಕೆ ಆಗ್ರಹ ಮಾಡ್ತದೆ. ಇದು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರ ಮೇಲೆ ಸಣ್ಣ ಪ್ರಮಾಣದ ಹೇಳಿಕೆಗಳು ಕೊಡುವುದು ಮತ್ತು ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಇತ್ತೀಚಿನ ದಿನದಲ್ಲಿ ನಡೀತಾ ಇದ್ದಾವೆ. ಅದನ್ನು ಮನದಲ್ಲಿಟ್ಟುಕೊಂಡು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ. ಇನ್ನು ಮುಂದೆ ವೀರಶೈವ ಲಿಂಗಾಯತ ಸಮುದಾಯದ ಯಾವುದೇ ಮಠಾಧೀಶರ ವಿರುದ್ಧ ಏನಾದರೂ ಹೇಳಿಕೆಗೆ ಕಂಡು ಬಂದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆ ಮುಂಚೂಣಿಯಲ್ಲಿ ನಿಂತು ಅದನ್ನು ಪ್ರತಿಭಟಿಸುವಂತಹ ಕೆಲಸ ಮಾಡ್ತದೆ. ಮತ್ತು ನಾವು ವೀರಶೈವ ಲಿಂಗಾಯತ ಮಠಾಧೀಶರು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಪ್ರತಿಯೊಬ್ಬರ ಹಕ್ಕಿಗೆ ನಾವು ಹೋರಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣ ಬೀದರ್ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಖಂಡ್ರೇಜಿಯವರಾಗಿರ್ಬೋದು ಮತ್ತು ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ 4 ಜನರ ಹೆಸರೇನಿದೆ ಅದು ಕಲಬುರಗಿ ಮಹಾನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆಜಿಯವರು ಇಬ್ಬರೂ ಸೇರಿ ಇದು ಮುತುವರ್ಜಿ ವಹಿಸಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಿ ಆ ಮೃತ ವ್ಯಕ್ತಿಗೆ ಪರಿಹಾರ ಕೊಡಿಸಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ನಾವು ಈ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್ ಅಂಬಾಡಿ, ಪ್ರಜ್ವಲ್ ಕೊರಳ್ಳಿ, ಆಕಾಶ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಾದಿಗ ಸಮುದಾಯದ ಹಿರಿಯ ಹೋರಾಟಗಾರರು ಮಾದಿಗ ದಂಡೋರ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಾಪಣ್ಣ ಹದನೂರ್ ಅವರ ಶ್ರದ್ಧಾಂಜಲಿ ಸಭೆಯನ್ನ ಜನವರಿ 2ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಸಗರ್ಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಮಾದಿಗ ದಂಡೋರ ಹೋರಾಟ ಸಮಿತಿ ವತಿಯಿಂದ ಜನವರಿ 2ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಡಿಸೆಂಬರ್ 14ರಂದು ನಿಧನರಾದ ಹಿರಿಯ ಹೋರಾಟಗಾರರು ಮಾದಿಗ ಸಮುದಾಯದ ನಾಯಕರಾದ ದಿವಂಗತ ಮಾಪಣ್ಣ ಹದನೂರ್ ಅವರ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಅನೇಕ ರಾಜಕೀಯ ಮುಖಂಡರು ಹಾಗೂ ಸಮುದಾಯದ ಹಿರಿಯ ಹೋರಾಟಗಾರರು ಭಾಗವಹಿಸಲಿದ್ದು ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ಸಂಸ್ಥಾಪಕ ಅಧ್ಯಕ್ಷರು ಮಾಪಣ್ಣ ಹದನೂರ್ ಅವರು
ದಿನಾಂಕ 14/12/2024 ನಿಧನ ಹೊಂದಿದರು. ಆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಅಂತಕ್ಕಂಥ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಮಹಾನಾಯಕರಿಗೆ ಈ ಒಂದು ಪತ್ರಿಕೆಯ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಜನವರಿ 2ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಡೀ ಕಲಬುರಗಿ ಜಿಲ್ಲಾ, ಯಾದಗಿರಿ ಜಿಲ್ಲಾ, ಬೀದರ್ ಜಿಲ್ಲಾ, ಸುತ್ತಮುತ್ತ ರಾಯಚೂರು ಜಿಲ್ಲಾ, ಸುತ್ತಮುತ್ತ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರು ಎಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ನುಡಿ ನಮನ. ಇಂಥ ನಮ್ಮ ಮಹಾದಿಗರ ಮಹಾಶಕ್ತಿ ಆಗಿರ್ತಕ್ಕಂಥ ಮಾಪಣ್ಣ ಹದ್ನೂರವರು ನಮ್ಮನ್ನು ಅಗಲಿದ್ದಾರೆ. ಆದರೂ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ. ಅವರು ನಮ್ಮ ಜೀವಂತ ಇನ್ನೂ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಕೇಸಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ಬಾಂಧವರು ಒಗ್ಗೂಡಿಗೆಸಿ ಇವತ್ತು ಅಂಥ ಮಹಾಪುರುಷರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ವಿತ್ತು ಅವರು ನಡೆದು ಬಂದಿರತಕ್ಕಂಥ ಮಾರ್ಗದರ್ಶನ ಮಹಾನುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಕುಲ ಬಾಂಧವರು ಮತ್ತು ಸುತ್ತಮುತ್ತ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದುಗೇಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರು ನುಡಿನವನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕೆ ಮೂಲಕ ನಮ್ಮ ಸಮಾಜದ ಎಲ್ಲ ನನ್ನ ಮಿತ್ರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಕೇಳಿಕೊಳ್ಳುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಬಸವರಾಜ್ ನಾಯ್ಕಲ್, ಮಲ್ಲಿಕಾರ್ಜುನ್ ಕುರ್ಕುಂದಿ, ಶಿವರಾಜ್ ಜಿನ್ಕೇರಿ, ಶರಣರಾಜ್ ಗೊಬ್ಬೂರ್, ರುದ್ರಪ್ಪ ಬಾಸಗಿ, ಮಲ್ಲೇಶ್ ಮಾದಿಗ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇತ್ತೀಚೆಗೆ ಬಾಲ್ಕಿ ತಾಲೂಕಿನ ಕಟ್ಟಿ ತುಂಗಾಂವ್ ಗ್ರಾಮದ ನಿವಾಸಿಯಾದ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಅವರ ಮನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಭೇಟಿಯಾಗಿ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದ ತಿಪ್ಪಣ್ಣ ಒಡೆಯರ್ ಅವರು ಮನವಿ ಮಾಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿಯವರು ತನಿಖೆಗೆ ಮುಂಚೆನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಕಲಬುರಗಿ ಜಿಲ್ಲೆಯ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ಸರ್ವ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಮಾಡುತ್ತಿರುವುದು ಸಹಿಸಲಾಗದೆ ಅವರ ವಿರುದ್ಧ ಬಿಜೆಪಿ ನಾಯಕರುಗಳು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ಪಕ್ಕದ ಜಿಲ್ಲೆಯ ಸಚಿನ್ ಪಂಚಾಳ್ ಅವರೇನು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರು ಒಂದು ಸಣ್ಣ ಬಾಲ್ಯ, ಒಂದು ಯೌವನ ಸ್ಥಿತಿಯಲ್ಲಿ ಅವರಿದು ಆಗೋದು ಬಹಳ ಆಘಾತಕಾರಿಯಾದಂಥದ್ದು ವಿಷಯ. ಆದರೆ ನಿಜವಾಗಿ ಅದು ಆಗಬಾರ್ದಾಗಿತ್ತು. ಆಗಿದ್ದಕ್ಕಾಗಿ ನಾವೆಲ್ಲರೂ ಅವರ ಕುಟುಂಬಕ್ಕೆ ಭಗವಂತನು ಧೈರ್ಯ ತುಂಬಿ ಆ ಮನೆಯಲ್ಲಿ ಶಾಂತಿಯ ವಾತಾವರಣ ಅದೇ ರೀತಿ ಮುಂದುವರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಕೆಲವೊಂದು BJP ಮುಖಂಡರು ಎತ್ತಣದ ಕೋಗಿಲು ಎತ್ತಣದ ಮಾಬಾರ ಎತ್ತಣದ ಎತ್ತ ಸಂಬಂಧವಯ ಅಂದಹಾಗೆ ನಮ್ಮ ರಾಜು ಕಪ್ನವರ ಹೆಸರು ಮತ್ತು ನಮ್ಮ ಅಭಿವೃದ್ಧಿಯ ಹರಿಕಾರದಂಥ ಪ್ರಿಯಾಂಕಾ ಖರ್ಗೆ ಅವರ ಇಬ್ಬರ ಹೆಸರು ಗೂಡಿಸಿ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕಪ್ಪ ಅಂತಂದರೆ ನಾರಾಯಣ ಸ್ವಾಮಿಯವರು ನಿಜವಾಗಿಯಪ್ಪ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅನುಯಾಯಿಯಾಗಿದ್ದರು ಮತ್ತು ಅವ್ರದ್ದು ಆಪ್ತರಾಗಿದ್ದರು. ಇವ್ರಿಗಿಂತಲೂ ಹೆಚ್ಚಿಗೆ ಅವರು BJPಯಲ್ಲಿ ಹೋಗಿ ಬಕೆಟ್ ಹಿಡಿಯೋ ಕೆಲಸ ಮಾಡಿ ವಿನಾಕಾರಣ ಬೆಂಗಳೂರಲ್ಲಿ ಅವ್ರು ಬಂದು ಬೀದರ್ಗೆ ಬಂದು ಕಾರ್ಯಕ್ರಮ ಮಾಡಿ ಏನೂ ಗೊತ್ತಿಲ್ಲ ಅವ್ರಿಗೆ, ಇಲ್ಲಿದೆ ಯಾರ ಸಂಬಂಧ ಯಾರಿಗಿದೆ, ಯಾರು ಸಹಚರರು ಅದು ಗೊತ್ತಿಲ್ಲ. ಬಕೆಟ್ ಹಿಡಿಯೋ ಕೆಲಸ ಮಾಡ್ತಕ್ಕಂಥದ್ದು ನಾರಾಯಣ ಸ್ವಾಮಿಯವರಿಗೆ ಸ್ವಲ್ಪ ನಾಚಿಕೆ ಬರಬೇಕು. ಯಾಕಪ್ಪ ಅಂತಂದ್ರೆ ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿ ಒಬ್ಬ ನಾಯಕ ಬೆಳೀತಕ್ಕಂಥದ್ದು ಹೊಟ್ಟೆ ಕಿಚ್ಚಲಿಂದ ಈ ರೀತಿಯನ್ನು ಅಪವಾದ ಮಾಡ್ತಾರಲ್ಲ, ಈ ಸಮುದಾಯ ಯಾವಾಗಲೂ ಅವರಿಗೆ ಕ್ಷಮಿಸೋದಿಲ್ಲ. ಮತ್ತು ಅವರು ನೋಡಿ ಅವ್ರು ಮಾಡಿದಂಥ ಘನಕಾರ್ಯ ಹೌಸಿಂಗ್ ಬೋರ್ಡ್ ಸದಸ್ಯರಾಗಿದ್ದಾಗ ಅವರದೇ ಒಂದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಂದು ನಿವೇಶನವನ್ನು ಪಡೆದು
ಶಾಲಾ ಕಟ್ಟಡ ಸಲುವಾಗಿ ಸರ್ಕಾರದೇ ಅನುದಾನ ಪಡೆದು ಅದರಲ್ಲಿ ಬಾರ್ ಆ್ಯಂಡ್ ರೆಸ್ಟಾರೆಂಟ್ ನಡೆಸ್ತಾನೆ, ನಾಚಿಕೆ ಬರಬೇಕು ಅವರಿಗೆ, ನಾರಾಯಣಸ್ವಾಮಿಗೆ. ಯಾವ ವಿದ್ಯಾಕೇಂದ್ರದಲ್ಲಿ ಯಾವ ಬಾರ್ ಆ್ಯಂಡ್ ರೆಸ್ಟಾರೆಂಟ್ ನಡೆಸ್ತಕ್ಕಂಥ ವ್ಯಕ್ತಿ RS ಗುಲಾಮರಾಗಿ ಅವ್ರ ಕೈಗೊಂಬೆಯಾಗಿ ಇವತ್ತು ಬಂದು ಏನು ಸಮಾಜಕ್ಕೆ ಏನು ಹೇಳಿಕೆ ಕೊಡ್ತಾರಲ್ಲ, ಅಂಥವ್ರ ಬಗ್ಗೆ ನಾವು ನಿರ್ದಿಷ್ಟವಾಗಿ ಖಡಾಖಂಡಿತವಾಗಿ ಇಂಥ ಒಂದು ಕೀಳು ಅರಿಮಿರ್ತಕ್ಕಂಥ ನಾರಾಯಣಸ್ವಾಮಿ ಗುಲಾಮಗಿರಿ ಮಾಡ್ತಕ್ಕಂಥ ಕೆಲಸ ಅವ್ರು BJP ಹೋಗಿ ಮಾಡ್ತಾರೆ. ಅದೇ ರೀತಿಯಾಗಿ BJP ನಾಯಕರಲ್ಲಿ ನಾನು ಒಂದು ವಿಷಯ ಕೇಳ್ತಾ ಇದ್ದೀನಿ, ನೀವು ರಾಜಕೀಯ ಮಾಡಬೇಕು, ಯಾರರ ಹೆಣಗಳ ಮೇಲೆ ಮತ್ತು ಯಾರ ಸಾವಿನ ಮೇಲೆ ರಾಜಕೀಯ ಮಾಡಬಾರ್ದು. ನೀವು ಅವ್ರದ್ದು ಏನಾದರೂ ಅಭಿವೃದ್ಧಿ ಕುಂಠಿತ ಆಗಿದ್ದರೆ, ಅವ್ರೇನಾದರೂ ಭ್ರಷ್ಟಾಚಾರ ಮಾಡಿದರೆ, ಅವ್ರ ಜನಗಳ ಏಳಿಗೆ ಬಯಸದೇ ಇದ್ದಾಗ ನೀವು ದಂಡೆತ್ತಿ ಬಂದು ಹೋರಾಟ ಮಾಡ್ಬೋದು, ತಪ್ಪೇನಿಲ್ಲ. ಪ್ರಜಾಪ್ರಭುತ್ವವಿದೆ, ಆಳುವವರಿಗೆ ಕೇಳೋರು ಮುಖ್ಯ ಇದೆ, ಅದು ಸಂತೋಷಕರಾದ ವಿಷಯ. ಆದರೆ ಒಬ್ಬ ಯುವಕ 26ನೇ ವಯಸ್ಸಿನಲ್ಲಿ ಸಾವು ಬಂದಂಥ ಸ್ಥಿತಿಯಲ್ಲಿ ನೀವು ಬಂದು ಅವ್ರ ಮನೆಯಲ್ಲಿ ಕುಳಿತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ದಂಗೆ ಮಾಡ್ತೀರಪ್ಪ ಅಂತಂದ್ರೆ ಯಾವ ನೈತಿಕತೆ ಇದೆ ರೀ ನಿಮಗೆ? ಆವಾಗ ಪ್ರಹ್ಲಾದ್ ಜೋಶಿಯವರು ತಮ್ಮ ಒಂದು 420 ಕೆಲಸ ಚೀಟಿಂಗ್ ಮಾಡಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಹೇಳಿ ಅವರು ಕೂಡ ಮಾಡಿದ್ರು. ಯಾಕೋ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜೀನಾಮೆ ಕೇಳಿದ್ದೀರಾ? ಈ ಪೋಸ್ಕೋ ಕೇಸ್ದಲ್ಲಿ ಯಡಿಯೂರಪ್ಪರಿಗೆ, ಶ್ರೀಮಾನ್ಯ ಯಡಿಯೂರಪ್ಪ ಅವರು ಕೂಡ ಈ ಪೋಸ್ಕೋ ಕೇಸಲ್ಲಿದೆ. ನಾ ವಿಜೇಂದ್ರ ಅವ್ರಿಗೆ ಕೇಳ್ತೀನಿ, ನೀವು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಾಲ್ಕು ನೀವು, ಯಾಕಪ್ಪ ಅಂತಂದ್ರೆ ತಂದೆ ಹೆಸರ ಮೇಲೆ ಪೋಸ್ಕೋ ಕೇಸ್ ಇದೆ, ಕೇಸ್ ರಿಜಿಸ್ಟರ್ ಆಗಿದೆ, ಈಗ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ, ತನಿಖೆ ನಡೀತಾ ಇದೆ, ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು? ನಾವು ಇದು ಒತ್ತಾಯ ಮಾಡ್ತೀವಿ ಅವರಿಗೆ. ಮೊದಲು ನಿಂಬಲ್ಲಿರ್ತಕ್ಕಂಥದ್ದು ನಿಮ್ಮ ತಾಟಿನಲ್ಲಿ ಬಿದ್ದಂಥ ಒಂದು ಮಹಾ ದೊಡ್ಡ ಕಪ್ಪೆ, ಅದು ತೆಗೆಯೋದು ಮೊದಲು ಕಲೀರಿ, ಆಮೇಲೆ ನೀವು ಇನ್ನೊಬ್ಬರು ತಟ್ಟೆ ಮೇಲೆ ನೊಣಗಳ ಓಡಾಡೋದನ್ನು ಆಮೇಲೆ ಮಾತಾಡಿ. ಮತ್ತು ಅದೇ ರೀತಿ ಇವು ನಮ್ಮ ಬಸವರಾಜ ಮತ್ತಿಮೂಡವರು, ಅವ್ರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಎಲ್ಲರಿಗೂ ಗೊತ್ತಿದೆ. ಅವ್ರು ಏನು ಹೇಳ್ತಾರೆ, ಇದರಲ್ಲೆಲ್ಲ ಕೈವಾಡ ಅವ್ರದ್ದೇ ಇದೆ ಅಂತ. ನೋಡಿ ಸ್ವಾಮಿ, ನಿಮ್ಮ ಮನೆತನ ಏನು, ನೀವು ಎಷ್ಟು ಶ್ರೀಮಂತರಿದ್ದೀರಿ, ಯಾವ ಕೆಲಸ ಮಾಡಿದ್ದೀರಿ, IPL ಬೆಟ್ಟಿಂಗ್ ಏನು ಮಾಡಿದಿರಿ, ಮಹಾರಾಷ್ಟ್ರದಲ್ಲಿ ಕೇಸ್ ಆಯ್ತು ನಿಮ್ಗೆ. ಕೇಸ್ ಆದ ನಂತರ ಮಹಾರಾಷ್ಟ್ರ ಪೊಲೀಸರು ಬಂದು ನಿಮ್ಮ ಮನೆ ಎದುರುಗಡೆದ ಕಾರ್ ಎಳ್ಕೊಂಡು ಹೋದರು. ಅದಕ್ಕೂ ಕೂಡ ನಿಮಗೆ ಕೂಡ ಅದು ನೈತಿಕತೆ ಇದೆಯಾ? ಪ್ರಿಯಾಂಕಾ ಸಾಹೇಬರಿಗೆ ನೀವು ಏನು ರಾಜೀನಾಮೆ ಕೇಳ್ತೀರಂದ್ರೆ, ನೀವೊಬ್ಬ ದಲಿತ ನಾಯಕ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದೇನೆಂದರೆ ನಿಮ್ಗೆ ಸಹಿಸೋಕ್ಕಾಗ್ತಾಯಿಲ್ಲ. ಇಂಥ ಒಂದು ಹೀನಾಯ ಸ್ಥಿತಿ. ರಾಜ್ಕುಮಾರ್ ತೆಲ್ಕೋರಿಗೆ ಕೇಳ್ತೀನಿ, ವೇರ್ ಹೌಸದಲ್ಲಿ 8 ಕೋಟಿ ರೈತರ ಮೇಲೆ ಲೂಟಿ ಮಾಡೋದಂಥವ್ರು ನೀವು. ಅದಕ್ಕೆ 2ನೇ ಬಾರಿಗೆ ನಿಮ್ಗೆ ಪಾಠ ಕಲಿಸಿದರು ಮತದಾರರು. ಯಾವ ಆಧಾರದ ಮೇಲೆ ನೀವು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವು ರಾಜೀನಾಮೆ ಕೇಳ್ತೀರಿ? ನಿಮಗೆ ಸ್ವಲ್ಪ ನೈತಿಕತೆ ನಿಮ್ಮ ಕಡೆಯೂ ಇರಬೇಕು. ಆದರೆ ಅಂದೋಲ ಸ್ವಾಮಿಯವರು, ನಮ್ಮಲ್ಲಿ ಭಾಳಷ್ಟು ಜನ ಸ್ವಾಮಿಗಳಿದ್ದಾರೆ, ಸುಲ್ಪುಲ್ ಸ್ವಾಮಿ ಇದ್ದಾರೆ, ಶಾಂತಬೀರ್ ಸ್ವಾಮಿಯವರಿದ್ದಾರೆ, ನಮ್ಮ ಶರಣಬಸವೇಶ್ವರ ಸಂಸ್ಥಾನದ್ದು ವಿದ್ಯಾದಾನ ಮಾಡ್ತಾ ಇದ್ದಾರೆ, ಎಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಈಗ ಯೂನಿವರ್ಸಿಟಿ ಕೂಡ ಮಾಡಿದ್ದಾರೆ. ಅಂಥ ಸ್ವಾಮಿಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅವ್ರ ಆರಾಧನೆ ಮಾಡ್ತೀವಿ, ಅವ್ರಿಗೆ ಕೊಂಡಾಡ್ತೀವಿ, ಅವರು ಸಲುವಾಗಿ ನಾವೇನು ಬೇಕಾದ್ರೂ ಮಾಡ್ತೀವಿ. ಆದರೆ ನೀವು ಯಾವುದಾದ್ರೂ ಒಂದು ಭಜನೆ ಮಾಡಿದಿರಾ, ಕೀರ್ತನೆ ಮಾಡಿದಿರಾ, ಒಂದು ಯಾವುದೊಂದು ಪ್ರವಚನ ಮಾಡಿದಿರಾ? ಏನಿಲ್ಲ. ನಿಮ್ಮ ಪ್ರವಚನ ಯಾರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ, ಎಲ್ಲಿ ಏನಾಗಿರ್ತದೆ ಅದನ್ನೇ ನೋಡೋರು ನೀವು ಅಷ್ಟೇ. ಕೊಲೆ ಸುಲಿಗೆ ದೊರಡೆ ಆದಲ್ಲಿ ಬರೋದು, ಅವ್ರ ಕಡೆಯಿಂದ ದಲಾಲ್ಗಿರಿ ಮಾಡೋದು, ಅವ್ರ ಪರವಾಗಿ ಮಾತಾಡೋದು, ಸ್ವಾಮಿತ್ವಕ್ಕೆ ನೀವು ಧಕ್ಕೆ ತರ್ತಕ್ಕಂಥ ಕೆಲಸ ಸ್ವಾಮೀಜಿಗಳೇ ನೀವು ಮಾಡ್ತಾಯಿದ್ದೀರಿ. ದಯಮಾಡಿ ಆ ರೀತಿ ಮಾಡಬೇಡ್ರಿ. ಸ್ವಾಮಿ ಕುಲಕ್ಕೆ ಅತಿ ಶ್ರೇಷ್ಠವಾದಂಥ ಒಂದು ಗೌರವ ನಮ್ಮ ಹಿಂದೂ ಸಮಾಜದಲ್ಲಿದೆ. ಹಿಂದುತ್ವದ ಬಗ್ಗೆ ನೀವು ಏನಾದರೂ ಅರಿವಿದ್ದರೆ, ಸ್ವಾಮಿತ್ವದ ಬಗ್ಗೆ ನೀವೇನಾದರೂ ಅರಿವಿದ್ದರೆ ನೀವು ಅಂಥ ಕೆಲಸಗಳನ್ನು ಮಾಡಬೇಡಿ. ನಿಜವಾಗಿ ಯಾವುದು ಸರಿ, ಯಾವುದು ತಪ್ಪು ತಿಳ್ಕೊಂಡು ನೀವು ಆ ಕೆಲಸ ಮಾಡಿರಿ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶ್ರೀಹರಿ ಜಾಧವ್, ರಮೇಶ್ ಪವಾರ್, ಶ್ರೀನಿವಾಸ್ ದಂಡ್ಗುಲ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ NSS ಕ್ಯಾಂಪ್. ಹೊಸ ವರ್ಷಾಚರಣೆ ಸಜ್ಜಾದ ಬಿಸ್ಲೂರು ಕಲಬುರಗಿ. ಜನವರಿ 2ರಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹುಟ್ಟುಹಬ್ಬ ಆಚರಣೆ. ಬಸವರಾಜ್ ಸುದ್ದಿಗೋಷ್ಠಿ. ಆಂದೋಲ ಶ್ರೀ ಹಾಗೂ ಚಂದು ಪಾಟೀಲ್ ಅವರಿಗೆ ಭದ್ರತೆ ನೀಡುವಂತೆ ವೀರಶೈವ ಸಮುದಾಯದ ಮುಖಂಡರು ಒತ್ತಾಯ. ಜನವರಿ 2ರಂದು ಮಾಪಣ್ಣ 14 ಶ್ರದ್ಧಾಂಜಲಿ ಸಭೆ ಆಯೋಜನೆ. ಚಂದ್ರಕಾಂತ್ ಸುದ್ದಿಗೋಷ್ಠಿ. ಸಚಿನ್ ಆತ್ಮಹತ್ಯೆಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಂಬಂಧವೇ ಇಲ್ಲ, ತಿಪ್ಪಣ್ಣ ಒಡೆಯರ್ ಹೇಳಿಕೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.